ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪಕ್ಕದ ಮನೆ ಅಂಕಲ್ ಪ್ರತಿದಿನ ಮನೆಗೆ ಬಂದು ಅಮ್ಮನಿಗೆ ಜಾಮೂನು ತಿನ್ನಿಸಿ ಮುದ್ದಿನಂತ ಸಾಮಾನಿಗೆ ಮಾಡಿ ಸುಖ ಕೊಟ್ಟು ಹೋಗುತ್ತಿದ್ದ. ಸರಿ, ಹಾಗಾದ್ರೆ ಕಥೆನ ಶುರು ಮಾಡೋಣವಾ? ಒಂದು ಮನೆಯಲ್ಲಿ ರೇವತಿ, ಅವಳ ಗಂಡ ಗೋಪಾಲ್ ಮತ್ತು ಅವಳ 8 ವರ್ಷದ ಮಗಳಾದ ಚಂದನ ವಾಸ ಮಾಡುತ್ತಿದ್ದಾರೆ. ಗೋಪಾಲ ಮೀನು ಹಿಡಿಯುವ ಕೆಲಸಕ್ಕೆ ಹೋಗುತ್ತಿದ್ದ. ಹಾಗಾಗಿ ಅವನನ್ನು ತಿಂಗಳಿಗೆ 1 ಅಥವಾ 2 ಸಲ ಬಂದು ಹೋಗುತ್ತಿದ್ದ. ರೇವತಿಯ ಮನೆಯ ಅಕ್ಕಪಕ್ಕದಲ್ಲಿ ತುಂಬಾ ಮನೆಗಳಿದ್ದ ಕಾರಣ ಅವನಿಗೆ ಯಾವುದೇ ರೀತಿಯ ಭಯವಿರಲಿಲ್ಲ. ಅದೇ ಧೈರ್ಯದ ಮೇಲೆ ಗೋಪಾಲ ಹೆಂಡತಿ ಮತ್ತು ಮಗಳನ್ನು ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದ. ರೇವತಿಯ ಜೀವನದಲ್ಲಿ ಸುಂದರವಾಗಿತ್ತು ನಿಜ, ಆದರೆ ಗಂಡನಿಂದ ಸಿಗುವ ಪ್ರೀತಿ ಮತ್ತೆ ಸುಖ ತುಂಬಾನೇ ಕಡಿಮೆಯಾಗಿತ್ತು. ಅವನು ಮನೆಗೆ ಬರೋದೇ ತಿಂಗಳಿಗೆ 1-2 ಸಾರಿ. ಹೀಗಿರುವಾಗ ರೇವತಿಗೆ ಪ್ರೀತಿ ಮತ್ತೆ ಸುಖ ಎಲ್ಲಿ ತಾನೇ ಸಿಗುತ್ತೆ? ಪಾಪ ರೇವತಿ ಅದೆಷ್ಟು ಸಲ ಅವಳ ಗಂಡನ ಹತ್ತಿರ ಮೀನು ಹಿಡಿಯುವ ಕೆಲಸವನ್ನು ಬಿಟ್ಟು ಬೇರೆ ಯಾವುದಾದರೂ ಕೆಲಸ ಮಾಡಿ ಅಂತ ಹೇಳಿದಳು. ಆದರೆ ಗೋಪಾಲ ಅವಳ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೆಂಡತಿ ಮಗಳನ್ನು ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಂತಹ ಸಮಯದಲ್ಲಿ ಪಕ್ಕದ ಮನೆಯ ವೇಣು ಅಂಕಲ್ ರೇವತಿಯರಿಗೆ ಕಾಳು ಹಾಕುತ್ತಿರುವುದು ಪ್ರಾರಂಭಿಸಿದ್ದ. ವೇಣುವಿಗೆ ಮೊದಲೇ ಗೊತ್ತಿತ್ತು, ರೇವತಿಯ ಗಂಡ ಗೋಪಾಲ್ ತಿಂಗಳಿಗೆ 1-2 ದಿನ ಮಾತ್ರ ಬರುವುದರಿಂದ ಅವಳಿಗೆ ಜಾಸ್ತಿ ಏನು ಪ್ರೀತಿ ಮತ್ತು ಸುಖ ಸಿಗುತ್ತಿಲ್ಲ ಅಂತ. ಹಾಗಾಗಿ ಅವನು ಪ್ರತಿದಿನ ರೇವತಿಯ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಚಂದನ ಚಿಕ್ಕವಳಾದ್ದರಿಂದ ಅವಳಿಗೇನು ಅರ್ಥವಾಗುತ್ತಿರಲಿಲ್ಲ. ಅವಳು ಅವಳ ಪಾಡಿಗೆ ಆಟ ಆಡಿಕೊಂಡು ಸುಮ್ಮನಿರುತ್ತಿದ್ದಳು. ವೇಣು ಅಂಕಲ್ ಮನೆಯಲ್ಲಿ ಅವಳನ್ನು ಬಿಟ್ಟರೆ ಯಾರೂ ಕೂಡ ಇರಲಿಲ್ಲ. ಯಾಕೆಂದರೆ ಅವನ ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ಹೆಂಡತಿಯೂ ಸಹ ಅವನ ಜೊತೆ ವಾಸ ಮಾಡುತ್ತಿದ್ದಾಳೆ. ವೇಣು ರೇವತಿ ಮತ್ತು ಚಂದನಳಿಗೆ ಪ್ರತಿದಿನ ತಿಂಡಿ ಮತ್ತು ಹಣ್ಣು ಹಂಪಲುಗಳನ್ನು ತಂದು ಕೊಡುವುದಕ್ಕೆ ಪ್ರಾರಂಭಿಸಿದ್ದ. ದಿನ ಕಳೆದಂತೆ ವೇಣು ಅಂಕಲ್ ಮತ್ತೆ ರೇವತಿಯ ನಡುವೆ ಪ್ರೀತಿ ಬೆಳೆಯುವುದಕ್ಕೆ ಶುರುವಾಗಿತ್ತು. ವೇಣು ರೇವತಿಯ ಮನೆಗೆ ಬಂದಾಗ ರೇವತಿ ಅವಳ ಮಗಳನ್ನು ಹೊರಗಡೆ ಆಟ ಆಡುವುದಕ್ಕೆ ಕಳಿಸುತ್ತಿದ್ದಳು. ಚಂದನ ತುಂಬಾ ಚಿಕ್ಕವಳು, ಹಾಗಾಗಿ ಅವಳು ಅಮ್ಮನ ಮಾತನ್ನು ಕೇಳಿ ಹೊರಗಡೆ ಆಟ ಆಡೋದಕ್ಕೆ ಹೋಗುತ್ತಿದ್ದಳು. ಚಂದನ ಹೊರಗಡೆ ಹೋದಾಗ ವೇಣು ಅಂಕಲ್ ರೇವತಿಯನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಿದ್ದ. ಹೆಚ್ಚು ಕಡಿಮೆ ಅರ್ಧ ಗಂಟೆ ಬಿಟ್ಟು ವೇಣು ಅವನ ಮನೆಗೆ ಹೋಗುತ್ತಿದ್ದ. ವೇಣು ಅಂಕಲ್ ಮನೆಗೆ ಬಂದಾಗ ಅಮ್ಮ, ನನ್ನನ್ನು ಯಾಕೆ ಇಬ್ಬರು ಕೂಡ ರೂಮಿನೊಳಗೆ ಹೋಗುತ್ತಾನೆ ಅನ್ನುವ ಪ್ರಶ್ನೆ ಚಂದನ ತಲೆಯಲ್ಲಿ ಓಡಾಡುತ್ತಿತ್ತು. ಒಂದಿನ ಚೆನ್ನ ಏನು ಮಾಡ್ತಾಳೆ ಅಂದ್ರೆ, ವೇಣು ಅಂಕಲ್ ಮನೆಗೆ ಬರುವ ಮುನ್ನವೇ ರೂಮಿನ ಕಿಟಕಿಯ ಚಿಲಕವನ್ನು ತೆಗೆದು ಹೊರಗಡೆ ಕಿಟಕಿ ಹತ್ತಿರ ನಿಲ್ಲುವುದಕ್ಕೆ ಕುರ್ಚಿಯನ್ನು ಇಟ್ಟು ಬಂದಿರುತ್ತಾಳೆ. ರೇವತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವಳಿಗೆ ಏನೂ ಸಹ ಗೊತ್ತಿರುವುದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ವೇಣು ಅಂಕಲ್ ಜಾಮೂನು ತೆಗೆದುಕೊಂಡು ರೇವತಿಯ ಮನೆಗೆ ಬರುತ್ತಾನೆ. ಅವನು ಮನೆ ಒಳಗೆ ಬಂದಾಗ ರೇವತಿ 2 ಜಾಮೂನನ್ನು ಚಂದನಳಿಗೆ ತಿನ್ನಿಸಿ, ಮಗಳೇ, ನನಗೆ ಅಂಕಲ್ ಹತ್ತಿರ ಸ್ವಲ್ಪ ಹೊತ್ತು ಮಾತನಾಡುವುದಿದೆ, ನೀನು ಹೊರಗಡೆ ಹೋಗಿ ಆಟ ಆಡು ಅಂತ ಹೇಳ್ತಾಳೆ. ಚಂದನ ಹೊರಗಡೆ ಹೋಗುವಾಗ ರೇವತಿಗೆ ಗೊತ್ತಿಲ್ಲದಂತೆ ಅವಳ ಮೊಬೈಲನ್ನು ತೆಗೆದುಕೊಂಡು ಹೊರಗಡೆ ಹೋಗಿರುತ್ತಾಳೆ. ಚಂದನ ಹೊರಗಡೆ ಹೋಗುತ್ತಿದ್ದಂತೆ ರೇವತಿ ಮತ್ತು ವೇಣು ಇಬ್ಬರು ಕೂಡ ರೂಮಿನೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ತಾರೆ. ನಂತರ ಚಂದನ ನಿಧಾನವಾಗಿ ಹೊರಗಡೆ ಇಟ್ಟಿರುವ ಕುರ್ಚಿಯ ಮೇಲೆ ನಿಂತು ನಿಧಾನಕ್ಕೆ ಕಿಟಕಿಯ ಬಾಗಿಲನ್ನು ತೆರೆಯುತ್ತಾಳೆ. ರೂಮಿನಲ್ಲಿ ಫ್ಯಾನ್ ಹಾಕಿದ್ದ ಕಾರಣ ಕಿಟಕಿ ತೆಗೆದ ಶಬ್ದ ಇಬ್ಬರಿಗೂ ಸಹ ಕೇಳಿಸುವುದಿಲ್ಲ. ಚಂದನ ಕಿಟಕಿಯ ಬಾಗಿಲನ್ನು ತೆಗೆದಾಗ ವೇಣು ರೇವತಿಗೆ ಜಾಮೂನನ್ನು ತಿನ್ನಿಸುತ್ತಾ ಪ್ರೀತಿ ಮಾಡುತ್ತಿದ್ದ. ನಂತರ ಚಂದನಳ ಕಣ್ಣೆದುರೇ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ಅವರಿಬ್ಬರು ಮಾಡುವುದನ್ನು ಚಂದನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅವಳ ಅಪ್ಪ ಗೋಪಾಲನಿಗೆ ಕಳಿಸುತ್ತಾಳೆ. ವೇಣು ಅಂಕಲ್ ಆಸೆಯನ್ನು ತೀರಿಸಿಕೊಂಡು ತಂದಿರುವ ಜಾಮೂನನ್ನು ರೇವತಿಗೆ ಕೊಟ್ಟು ಮನೆಗೆ ಹೋಗುತ್ತಾನೆ. ರೇವತಿಗಂತೂ ತುಂಬಾನೇ ಸಂತೋಷವಾಗಿರುತ್ತೆ. ಯಾಕೆಂದರೆ ಅವಳಿಗೆ ಗೋಪಾಲನಿಂದ ಸಿಗದ ಪ್ರೀತಿ ವೇಣುವಿಂದ ಸಿಗುತ್ತೆ. ಚಂದನ ಕಳುಹಿಸಿದ್ದನ್ನು ನೋಡಿ ಗೋಪಾಲನಿಗೆ ತಲೆ ಬಿಸಿಯಾಗಿ ಗಡಿಬಿಡಿಯಲ್ಲಿ ಕೆಲಸ ಮಾಡಿ ಬರುತ್ತಾನೆ. ಮನೆಗೆ ಬಂದವನೇ ಸಾಕ್ಷಿ ಸಮೇತ ಎಲ್ಲವನ್ನು ತೋರಿಸಿ ರೇವತಿಗೆ ಬಾಯಿಗೆ ಬಂದಂತೆ ಬೈದು ಹೊಡೆಯುತ್ತಾನೆ. ನಂತರ ಮುದ್ದಿನ ಮಗಳನ್ನು ಪಕ್ಕದ ಮನೆಯ ಮಕ್ಕಳ ಜೊತೆ ಆಟ ಆಡೋಕೆ ಕಳಿಸಿ ವೇಣು ಅಂಕಲ್ನ ಮನೆಗೆ ಕರೆಸುತ್ತಾನೆ. ನಂತರ ಇಬ್ಬರ ಹತ್ತಿರ ಅದೇನೂ ಆಗಲಿ, ರೂಮಿನೊಳಗೆ ಮಾಡುತ್ತಿದ್ದನ್ನು ಈಗ ನನ್ನೆದುರು ಮಾಡಿ ಅಂತ ಹೇಳ್ತಾನೆ. ರೇವತಿ ಹೆದರಿಕೊಂಡು ಗಡಗಡ ನಡುಗುತ್ತಿದ್ದರೆ ವೇಣು ತಲೆ ಕೆಳಗೆ ಮಾಡಿ ನಿಂತಿದ್ದ. ನಂತರ ವೇಣು ಅಂಕಲ್ ಕೆನ್ನೆಗೆ ಬರೆಗಳು ಬರುವಂತೆ ಹೊಡೆದು ಅವನನ್ನು ಮನೆಗೆ ಕಳಿಸುತ್ತಾನೆ. ರೇವತಿ ಅಳುತ್ತಲೇ ಗೋಪಾಲನ ಕಾಲಿಗೆ ಬಿದ್ದು, ರೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಇಂತಹ ತಪ್ಪನ್ನು ಮಾಡಲು ನೀವೇ ಕಾರಣ. ಯಾಕೆಂದರೆ ನಾನು ನಿಮ್ಮ ಹತ್ತಿರ ತುಂಬಾ ಸಲ ಹೇಳಿದ್ದೇನೆ, ಮೀನು ಹಿಡಿಯುವ ಕೆಲಸವನ್ನು ಬಿಟ್ಟು ಬೇರೆ ಯಾವುದಾದರೂ ಕೆಲಸ ಮಾಡಿ ಅಂತ. ನೀವು ತಿಂಗಳಿಗೆ 1-2 ಸಾರಿ ಬಂದರೆ ನನಗೆ ಪ್ರೀತಿ ಮತ್ತು ಸುಖ ಕೊಡುವವರಾರು? ಮದುವೆಯಾದ ಹೆಣ್ಣಿಗೆ ಗಂಡನ ಪ್ರೀತಿಸದಿದ್ದರೆ ಅವಳು ಖಂಡಿತವಾಗಿಯೂ ಬೇರೆಯವರ ಜೊತೆ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾಳೆ. ಒಂದು ವೇಳೆ ಅಂತಹ ಪ್ರೀತಿ ನಿಮ್ಮಿಂದ ನನಗೆ ಸಿಕ್ಕಿದರೆ ನಾನು ಯಾರ ಹತ್ತಿರನೂ ಹೋಗುತ್ತಿರಲಿಲ್ಲ ಅಂತ ಹೇಳುತ್ತಾಳೆ.
ಆವಾಗ ಗೋಪಾಲನಿಗೆ ರೇವತಿಯ ಮಾತುಗಳು ಕೇಳಿ ಅವನ ತಪ್ಪಿನ ಅರಿವಾಗುತ್ತೆ. ರೇವತಿ ತಪ್ಪು ಮಾಡೋದಕ್ಕೆ ನಾನೇ ಕಾರಣ, ಇನ್ನು ಮುಂದೆ ಅವಳಿಗೆ ಪ್ರೀತಿ ಮತ್ತು ಸುಖ ಯಾವುದೇ ರೀತಿ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ದೃಢ ನಿರ್ಧಾರ ಮಾಡಿ ಅವಳನ್ನು ಕ್ಷಮಿಸುತ್ತಾನೆ. ನಂತರ ಮೀನು ಹಿಡುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಿ ರೇವತಿ ಪ್ರೀತಿಯನ್ನು ಕೊಡುತ್ತಾನೆ. ಇದಾದ ರೇವತಿ ಯಾರ ಜೊತೆಯೂ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಫ್ರೆಂಡ್ಸ್, ಈ ಕತೆ ಚೆನ್ನಾಗಿತ್ತಲ್ವಾ? ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.